Hello everyone, welcome to Navras Math Tutorials. The exercise number 10.1, question number 5. ಏನು ಕೊಟ್ಟಿದ್ದಾರೆ ನೋಡಿ, ಕ್ಲಾಸಿಫೈ ಇಂಟು ಮೊನೋಮಿಯಲ್ಸ್, ಬೈನಾಮಿಯಲ್ಸ್ ಅಂಡ್ ಟ್ರೈನಾಮಿಯಲ್ಸ್ ಅಂತ. ನಾವು ಇಂಟ್ರೊಡಕ್ಷನ್ ಅಲ್ಲಿ ಓದಿದೀವಲ್ವಾ, ಮೊನೋಮಿಯಲ್ಸ್ ಅಂದ್ರೆ ಏನು, ಬೈನಾಮಿಯಲ್ಸ್ ಅಂದ್ರೆ, ಟ್ರೈನಾಮಿಯಲ್ಸ್ ಅಂದ್ರೆ ಏನು ಅಂತ. ಆದ್ರೂ ಹೇಳ್ತೀನಿ ನೋಡಿ. ಒಂದೇ ಟರ್ಮ್ ಇದ್ರೆ, ಈಗ ಎಕ್ಸ್ಪ್ರೆಷನ್ ಅಂತ ಓದಿದ್ವಲ್ಲ ನಾವು, ಈ ತರ 4y ಪ್ಲಸ್ 7z ಇದೆ ನೋಡಿ, 7z ಈ ತರ ಇದ್ರೆ ನೋಡಿ, ಎರಡು ಇದಿಷ್ಟು ಸೇರಿ ಎಕ್ಸ್ಪ್ರೆಷನ್ ಅಂತೀವಿ. ಆದ್ರೆ ಇದು ಒಂದೇ ಏನಂತೀವಿ, ಟರ್ಮ್ ಅಂತೀವಿ. ಹೌದಾ, ನಾವು ಓದಿದೀವಲ್ವಾ. ಇದೇ ತರ ಇದು ನೋಡ್ರಿ, ಎರಡು ಟರ್ಮ್ ಇದಾವೆ ಈ ಎಕ್ಸ್ಪ್ರೆಷನ್ ಅಲ್ಲಿ. ಎಷ್ಟಿದಾವೆ? ಎರಡು ಟರ್ಮ್ ಇದಾವೆ. ಎರಡು ಟರ್ಮ್ ಇದ್ರೆ ಇದು ಬೈನಾಮಿಯಲ್ ಆಯ್ತು. ಅದೇ ಒಂದೇ ಟರ್ಮ್ ಇತ್ತಪ್ಪ, ಬರೀ 4y ಒಂದೇ ಇತ್ತು, ಅವಾಗ ಏನಾಗುತ್ತೆ, ಇದು ಮೊನೋಮಿಯಲ್ ಆಯ್ತು. ಅದೇ 3 ಇತ್ತು, 4y ಮೈನಸ್ 7z ಪ್ಲಸ್ 4y 4x ಆ ತರ ಇತ್ತು. ಈಗ ಇಲ್ಲಿ 3 ಟರ್ಮ್ಸ್ ಆಯ್ತು ಅಲ್ವಾ. ಸೊ ಇದನ್ನ ಟ್ರೈನಾಮಿಯಲ್ ಅಂತಾರೆ. ಹೌದಾ, ಈಗ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ. ಈಗ ನೋಡೋಣ, ಕ್ಲಾಸಿಫೈ ಮಾಡೋಣ. ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 4y ಮೈನಸ್ 7z ಅಂತ ಕೊಟ್ಟಿದ್ದಾರೆ. ಎಷ್ಟು ಟರ್ಮ್ಸ್ ಇದಾವೆ ಇಲ್ಲಿ? 2 ಟರ್ಮ್ಸ್ ಇದಾವೆ ನೋಡಿ, 2 ಟರ್ಮ್ಸ್ ಇದಾವಲ್ವಾ ಈ ಎಕ್ಸ್ಪ್ರೆಷನ್ ಅಲ್ಲಿ. ಸೊ ಇದನ್ನೇನಂತಾರೆ, ಬೈನಾಮಿಯಲ್ ಅಂತಾರೆ. ಬೈನಾಮಿಯಲ್. ಈಗ ಇದು ನೋಡಿ, y ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಇದರಲ್ಲಿ ಒಂದೇ ಟರ್ಮ್ ಇದೆ. ಸೊ ಇದನ್ನೇನಂತಾರೆ, ಮೊನೋಮಿಯಲ್. ಇದು ನೋಡಿ, ಥರ್ಡ್ ಒನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಅಂತ ಕೊಟ್ಟಿದ್ದಾರೆ, ಅಂದ್ರೆ 3 ಟರ್ಮ್ಸ್ ಇದಾವೆ ನೋಡಿ, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು. ಸೊ ಇದನ್ನೇನಂತಾರೆ, ಟ್ರೈನಾಮಿಯಲ್. ಇದು ಫೋರ್ತ್ ಒನ್ 100 ಅಂದ್ರೆ ಒಂದೇ ಆಯ್ತು, ಇದು ನಂಬರ್ ಒಂದು ಇದೆ ಬಟ್ ಒಂದೇ ಟರ್ಮ್ ಇದ್ದಂಗೆ ಇದು. ಸೊ ಅದಕ್ಕೆ ಮೊನೋಮಿಯಲ್. ಇದು ನೋಡಿ, ಎಷ್ಟು ಟರ್ಮ್ಸ್ ಇದಾವೆ ಇದರಲ್ಲಿ, ಎ ಬಿ ಮೈನಸ್ ಬಿ ಅಂದ್ರೆ 3 ಟರ್ಮ್ಸ್ ಇದಾವೆ. ಸೊ 3 ಇದ್ರೆ ಏನ್ ಬರಿಬೇಕು, ಟ್ರೈನಾಮಿಯಲ್ ಅಂತ ಬರಿಬೇಕು. ಓಕೆ, ನೋಡಿ, ಸಿಕ್ಸ್ತ್ ಒನ್ ಏನ್ ಕೊಟ್ಟಿದ್ರೆ 5 ಮೈನಸ್ 3t ಅಂತ ಕೊಟ್ಟಿದ್ದಾರೆ, ಅಂದ್ರೆ ಎಷ್ಟು ಟರ್ಮ್ಸ್ ಇದಾವೆ, 2 ಟರ್ಮ್ಸ್ ಇದಾವೆ. 2 ಟರ್ಮ್ಸ್ ಇದ್ರೆ ಬೈನಾಮಿಯಲ್. ಇಲ್ಲಿ ನೋಡಿ, ಸೆವೆಂತ್ ಒನ್ ಏನ್ ಕೊಟ್ಟಿದ್ದಾರೆ, 4p ಸ್ಕ್ವೇರ್ ಕ್ಯೂ ಮೈನಸ್ 4p ಕ್ಯೂ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. 2 ಟರ್ಮ್ಸ್ ಆಯ್ತಲ್ವಾ, 2 ಟರ್ಮ್ಸ್ ಆದ್ರೆ ನಮ್ಗೆ ಬೈನಾಮಿಯಲ್. 2 ಲೈಕ್ ಟರ್ಮ್ಸ್ ಇದ್ರೆ ಮತ್ತೆ ಅದು ಮೊನೋಮಿಯಲ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪಿ ಸ್ಕ್ವೇರ್ ಕ್ಯೂ ಇದೆ, ಇಲ್ಲಿ ಪಿ ಕ್ಯೂ ಸ್ಕ್ವೇರ್ ಇದೆ, ಅಂದ್ರೆ ಇದು ಅನ್ಲೈಕ್ ಟರ್ಮ್ಸ್ ಆಯ್ತು. ಸೊ ಇದು ಬೈನಾಮಿಯಲ್ ಅಲ್ಲೇ ಬರುತ್ತೆ. ಅಗರ್ ಒಂದ್ ವೇಳೆ ಎರಡು ಲೈಕ್ ಟರ್ಮ್ಸ್ ಇದ್ರೆ ಮೊನೋಮಿಯಲ್ ಆಗುತ್ತೆ. ಅದನ್ನ ಆಡ್ ಮಾಡ್ಬೋದು, ಮೈನಸ್ ಮಾಡ್ಬೋದು ಅಲ್ವಾ. ಸೊ ಅವಾಗ ಮೊನೋಮಿಯಲ್ ಆಗುತ್ತೆ. ಈಗ ನೋಡಿ, 8 ಒನ್ ಏನ್ ಕೊಟ್ಟಿದ್ದಾರೆ, 7mn ಅಂತ ಕೊಟ್ಟಿದ್ದಾರೆ. ಇದು ಒಂದೇ ಟರ್ಮ್ ಇದ್ದಂಗೆ, ಸೊ ಮೊನೋಮಿಯಲ್. ಇದು ನೋಡಿ, z ಸ್ಕ್ವೇರ್ ಮೈನಸ್ 3z ಪ್ಲಸ್ 8 ಅಂತ ಕೊಟ್ಟಿದ್ದಾರೆ. ಸೊ ಏನಾಯ್ತು, ಇದು ಟ್ರೈನಾಮಿಯಲ್. 3 ಟರ್ಮ್ಸ್ ಇದೆ ಅಲ್ವಾ, ಟ್ರೈನಾಮಿಯಲ್. ಇಲ್ಲಿ ನೋಡಿ, 10th ಒನ್ ಏನ್ ಕೊಟ್ಟಿದ್ದಾರೆ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದ್ರೆ 2 ಟರ್ಮ್ಸ್ ಆಯ್ತು. ಸೊ ಬೈನಾಮಿಯಲ್. ಇಲ್ಲಿ ನೋಡಿ, z ಸ್ಕ್ವೇರ್ ಪ್ಲಸ್ z ಅಂತ ಕೊಟ್ಟಿದ್ದಾರೆ ಅಲ್ವಾ. z ಇದ್ರೂ ಇಲ್ಲಿ z ಸ್ಕ್ವೇರ್ ಇದೆ, ಇಲ್ಲಿ z ಇದೆ. ಸೊ ಇದು ಬೈನಾಮಿಯಲ್ ಆಯ್ತು, ಅನ್ಲೈಕ್ ಟರ್ಮ್ಸ್ ಅಲ್ವಾ. ಸೊ ಓಕೆ, ಈಗ ನೆಕ್ಸ್ಟ್ ಒನ್.